ಒಂದು ಊರಿನಲ್ಲಿ ಇಬ್ಬರು ಆತ್ಮೀಯ ಸ್ನೇಹಿತರಿದ್ದರು, ರಾಮು ಮತ್ತು ಶ್ಯಾಮು. ಅವರಿಬ್ಬರು ಒಬ್ಬರಿಗೊಬ್ಬರು ತುಂಬಾ ಹಚ್ಚಿಕೊಂಡಿದ್ದರು. ಆದರೆ ಅವರ ಜೀವನದಲ್ಲಿ ಶ್ವೇತಾ ಎಂಬ ಹುಡುಗಿ ಬಂದಳು. ಆಕೆ ಆ ಒಂದು ಕಾಲೇಜಿನಲ್ಲಿ ಹೊಸಬಳಾಗಿದ್ದಳು. ಆಕೆ ರಾಮು ಮತ್ತು ಶ್ಯಾಮುವಿಗೆ ಕಾಲೇಜಿನ ದಾರಿಯನ್ನು ಕೇಳುತ್ತಿದ್ದಳು. ಆಗ ರಾಮು ಆ ಹುಡುಗಿಯ ಮೇಲೆ ಮೋಹಿತನಾದನು. ಅವರಿಬ್ಬರು ಒಬ್ಬರಿಗೊಬ್ಬರು ತುಂಬಾ ಪ್ರೀತಿ ಮಾಡುತ್ತಿದ್ದರು. ಅವರಿಬ್ಬರ ಪ್ರೀತಿಯಲ್ಲಿ ರಾಮು ಶ್ಯಾಮುವನ್ನೇ ಮರೆತು ಬಿಟ್ಟನು. ಇದರಿಂದ ಶ್ಯಾಮುವಿಗೆ ತುಂಬಾ ನೋವಾಯಿತು. ಆದರೆ ಅಚಾನಕ್ಕಾಗಿ ಒಂದು ದಿನ ರಾಮುವಿಗೆ ಕೆಮ್ಮು ವಿಪರೀತವಾಯಿತು. ಆತನು ತನ್ನ ಪ್ರೇಯಸಿ ಶ್ವೇತಾಳಿಗೆ ಫೋನ್ ಹಚ್ಚಿ, ಶ್ವೇತಾ, ನಂಗೆ ಕೆಮ್ಮು ಆಗ್ತಿದೆ ಶ್ವೇತಾ, ತುಂಬ ಕೆಮ್ಮಾಗ್ತಿದೆ ಕಣೆ ಅಂತ ಕೇಳಿದ. ಆಗ ಶ್ವೇತಾ, ನೋಡು ರಾಮು, ನನಗೆ ಕೆಲಸ ಇದೆ, ನಿನಗೆ ಪದೇ ಪದೇ ಫೋನ್ ಹಚ್ಚಿ ತಲೆ ತಿನ್ನಬೇಡ ಅಂತ ಹೇಳಿ ಕಾಲನ್ನು ಕಟ್ ಮಾಡಿದಳು. ಆತನಿಗೆ ಏನೂ ಅರಿಯದೆ ಆತ ತನ್ನ ಸ್ನೇಹಿತನಾದ ಶ್ಯಾಮು ಆತನಿಗೆ ನೆನಪಾಗಿ ಆತನಿಗೆ ಫೋನ್ ಮಾಡುತ್ತಾನೆ. ಆಗ ಆ ವಿಷಯವನ್ನು ಕೇಳಿದ ಶ್ಯಾಮು ಅಲ್ಲಿಂದ ತನ್ನ ಗೆಳೆಯನಿಗೆ ಹುಷಾರಿಲ್ಲ ಎಂಬುದನ್ನು ಅರಿತ ಆತ ಅಲ್ಲಿಂದ ತಕ್ಷಣವೇ ಶ್ಯಾಮು ರಾಮುವಿನ ಮನೆ ಕಡೆಗೆ ಬಂದನು. ಆತನನ್ನು ಹಾಸ್ಪಿಟಲಿಗೆ ಕರೆದುಕೊಂಡು ಹೋಗಿ ಎಲ್ಲ ರೀತಿಯ ಚಿಕಿತ್ಸೆ ನೀಡಿದನು. ಸ್ವಲ್ಪ ಹೊತ್ತಿನ ನಂತರ ರಾಮು ಹುಷಾರಾದನು. ಆತನಿಗೆ ತನ್ನ ತಪ್ಪಿನ ಅರಿವಾಯಿತು. ತಾನು ತನ್ನ ಗೆಳೆಯನನ್ನು ಯಾವ ರೀತಿ ನೋಡಿಕೊಂಡೆನಲ್ಲ ಎಂಬುದು ನೋವಾಗಿ ಆತನು ಕಣ್ಣೀರಿಟ್ಟನು. ಆದರೆ ಶ್ಯಾಮು ಆತನ ಮೇಲೆ ಯಾವುದೇ ರೀತಿಯ ಕೋಪ ಇರಲಿಲ್ಲ. ನಾವಿಬ್ಬರೂ ಮೊದಲಿನಂತಿರೋಣ ಎಂದು ಹೇಳಿದನು.